ರಾಜ್ಯದಲ್ಲಿ ಪ್ರಸ್ತುತ ಸಿದ್ದರಾಮಯ್ಯನವರ ಪ್ರವಾಸದ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದರೆ ನಮಗೆ 2023ರ ದಿನಗಳು ನೆನಪಾಗ್ತಾ ಇದೆ. 2023ರ ವಿಧಾನಸಭಾ ಚುನಾವಣೆ ಹೊತ್ತಲ್ಲಿ ಸಿದ್ದರಾಮಯ್ಯನವರು ಚುನಾವಣೆಗೆ ಇನ್ನೊಂದು ವರ್ಷ ಬಾಕಿ ಇದೆ ಅನ್ನುವಾಗ ರಾಜ್ಯಾದ್ಯಂತ ಸುತ್ತಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಸಿದ್ದರಾಮಯ್ಯನವರು ಯಾವುದೇ ಜಿಲ್ಲೆಗೆ ಹೋಗಲಿ, ಯಾವುದೇ ತಾಲೂಕಿಗೆ ಹೋಗಲಿ, ಲಕ್ಷಾಂತರ ಜನ ಅವರನ್ನು ಸ್ವಾಗತ ಮಾಡ್ತಾಯಿದ್ರು. ಸಿದ್ದರಾಮಯ್ಯನವ್ರನ್ನ ನೋಡಬೇಕು, ಅವರ ಭಾಷಣವನ್ನು ಕೇಳಬೇಕು ಅಂತೇಳಿ ಎಷ್ಟೇ ಹೊತ್ತಾದರೂ ಕಾಯ್ಕೊಂಡು ಕೂತಿರೋರು. ಮಳೆ ಬಂದರೂ ಕೂಡ ಜಗ್ತಾ ಇರಲಿಲ್ಲ, ಚಳಿನಲ್ಲೂ ಕೂಡ ಎದ್ದು ಹೋಗ್ತಾ ಇರಲಿಲ್ಲ. ಈ ರೀತಿ ಸಿದ್ದರಾಮಯ್ಯನವ್ರನ್ನ ನೋಡಬೇಕು ಅಂತೇಳಿ ಜನ ಕಾತರದಿಂದ ಕಾಯ್ತಾ ಇದ್ದನ್ನು ನಾವು ನೋಡಿದ್ದೀವಿ. ಈಗ ಅಂತಹದ್ದೇ ಪರಿಸ್ಥಿತಿ ಮತ್ತೆ ಬರ್ತಾ ಇದೆ. ಸಿದ್ದರಾಮಯ್ಯನವರು ಈಗ ಮಾಜಿ ಮುಖ್ಯಮಂತ್ರಿ, ಅಧಿಕಾರದಲ್ಲಿ ಇಲ್ಲ. ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದು 1.5 ತಿಂಗಳಾಯ್ತಾ ಬಂತು. ಆದರೂ ಕೂಡ ಅವರ ಕದರ್ ಕಡಿಮೆ ಆಗ್ತಾ ಇಲ್ಲ. ಅವರು ರಾಜೀನಾಮೆ ಕೊಟ್ಟ ಮೇಲಂತೂ ಮತ್ತೆ ಅವರ ಅಭಿಮಾನಿಗಳ ಸಂಖ್ಯೆ ದುಪ್ಪಟ್ಟಾಗ್ಬಿಟ್ಟಿದೆ ಅಂತ ಹೇಳ್ಬೋದು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರೋದು ಸಿದ್ದರಾಮಯ್ಯನವ್ರಿಗೆ ಎಷ್ಟು ನೋವಾಗಿದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಅವರನ್ನು ಅಭಿಮಾನಿಸುವಂತಹ ಕೋಟ್ಯಾಂತರ ಜನರಿಗೆ ತುಂಬಾ ಬೇಸರ ಆಗಿದೆ ಅನ್ನೋದು ಈಗಿನ ಪರಿಸ್ಥಿತಿನೇ ಒತ್ತಿ ಹೇಳ್ತಾ ಇದೆ. ಏಕೆ ನಾವು ಹಲವು ಉದಾಹರಣೆಗಳನ್ನು ಕೊಡ್ಬೋದು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಮೇಲೆ ಮೊದಲ ಬಾರಿ ಅವರ ತವರು ಜಿಲ್ಲೆ ಮೈಸೂರಿಗೆ ಆಗಮಿಸ್ತಾರೆ. ಆಗ ಸಾವಿರಾರು ಮಂದಿ ಸಿದ್ದರಾಮಯ್ಯನವ್ರನ್ನ ಸ್ವಾಗತ ಮಾಡ್ತಾರೆ. ಅವರು ಬರ್ತಾ ಇದ್ದರೆ ಮೈಸೂರಿಗೆ ಅನ್ನೋದು ಅಷ್ಟು ಯಾರಿಗೂ ಗೊತ್ತೇ ಇರಲಿಲ್ಲ, ಪ್ರಚಾರ ಕೂಡ ಮಾಡಿರಲಿಲ್ಲ. ಸೈಲೆಂಟಾಗಿ ಅವರು ಮೈಸೂರಿಗೆ ಎಂಟ್ರಿ ಆಗ್ತಾರೆ. ಆದರೂ ಕೂಡ ಹೇಗೋ ಆ ವಿಷಯವನ್ನು ತಿಳ್ಕೊಂಡು ಸಿದ್ದರಾಮಯ್ಯನವ್ರನ್ನ ಅದ್ಧೂರಿಯಾಗಿ ವೆಲ್ಕಮ್ ಮಾಡ್ತಾರೆ. ಸಿದ್ದರಾಮಯ್ಯನವ್ರ ಪರವಾಗಿ ಘೋಷಣೆ ಕೂಗಿ ನೀವೇ ನಮ್ಮ ಶಾಶ್ವತ ಮುಖ್ಯಮಂತ್ರಿ ಅಂತೇಳಿ ಮೆರವಣಿಗೆ ಮೂಲಕ ಕರ್ಕೊಂಡು ಹೋಗ್ತಾರೆ. ಅದನ್ನು ನೋಡಿದಾಗಲೇ ಕಾಂಗ್ರೆಸ್ ನಾಯಕರಿಗೆ ಸ್ವಲ್ಪ ಆತಂಕ ಶುರು ಆಯಿತು. ಕೇಂದ್ರ ನಾಯಕರಿಗೆ ಏನಪ್ಪ ಇದು, ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೆಳಗಿಳಿಸಿ ತಪ್ಪು ಮಾಡಿಬಿಟ್ವಾ ಅಂತ ಅವ್ರಿಗೆ ಅನಿಸಿದ್ದುಂಟು. ಅದಾದ ಮೇಲೆ ಹಲವು ಕಾರ್ಯಕ್ರಮಗಳಲ್ಲಿ ಇದೇ ರೀತಿಯ ಪರಿಸ್ಥಿತಿ. ಇವತ್ತು ಸಿದ್ದರಾಮಯ್ಯನವರು ಹೂವಿನ ಹಡಗಲಿ ತಾಲೂಕಿಗೆ ಬರ್ತಾರೆ. MP ಪ್ರಕಾಶ್ ಅವರ ಪ್ರತಿಮೆಯನ್ನು ಉದ್ಘಾಟನೆ ಮಾಡಬೇಕು, ಅವರ ಹುಟ್ಟುಹಬ್ಬ ಕಾರ್ಯಕ್ರಮ ಅಂಥೇಳಿ. ಅಲ್ಲಿ ಅವರು ಹೆಲಿಪ್ಯಾಡ್ಗೆ ಬಂದು ಇಳಿಯುವಂತಹ ವಿಚಾರ ಜನಗಳಿಗೆ ಗೊತ್ತಾಗುತ್ತೆ. ಅಲ್ಲಿಗೆ ಸಾವಿರಾರು ಸಂಖ್ಯೆಯಲ್ಲಿ ಹೆಲಿಪ್ಯಾಡ್ ಸುತ್ತ ಜನ ಜಮಾಯಿಸ್ಬಿಡ್ತಾರೆ. ನೋಡಿ ಈ ವಿಡಿಯೋನ. ಸಿದ್ದರಾಮಯ್ಯನವ್ರ ಹೆಲಿಪ್ಯಾಡಲ್ಲಿ ಇಳಿಯೋದಕ್ಕೆ ರೆಡಿ ಆಗ್ತಾ ಇದೆ. ಆದರೆ ಅವ್ರು ನೋಡೋದಕ್ಕೆ ಆ ಮೈದಾನದ ಸುತ್ತ ಸಹಸ್ರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ನೆರೆದುಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ನೋಡಬೇಕು ಅನ್ನೋ ಒಂದು ತವಕ ಆ ಜನರಲ್ಲಿ ಎದ್ದು ಕಾಣ್ತಾ ಇತ್ತು. ಇದು ಒಬ್ಬ ಜನಪ್ರಿಯ ನಾಯಕನಿಗಿರುವಂತಹ ಕದರ್ ಅಲ್ವಾ ಅಂತೇಳಿ ಮತ್ತೆ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಮತ್ತು ಸಿದ್ದರಾಮಯ್ಯನವರ ಜನಪ್ರಿಯತೆ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಆತಂಕವಾಗುವಂತಹ ರೀತಿಯ ಬೆಳವಣಿಗೆಗಳು ನಡೀತಾ ಇದೆ. ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ ಮೇಲೆ CM ಸ್ಥಾನದಿಂದ ಅಹಿಂದ ಸಮುದಾಯ ಈಗಾಗಲೇ ಕಾಂಗ್ರೆಸ್ ವಿರುದ್ಧ ಮುನಿಸ್ಕೊಂಡ್ಬಿಟ್ಟಿದೆ. ನಾವು ಯಾವ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಿದೆ. ಮುಂದಿನ ಚುನಾವಣೆಗಳು ಅಂದರೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಆಗ್ಬೋದು ಅಥವಾ ಉಪಚುನಾವಣೆಗಳು, ಅಲ್ಲಿ ಯಾವ ರೀತಿ ಎಫೆಕ್ಟ್ ಆಗ್ಬೋದು ಅಂತ ಈಗಾಗಲೇ ಕಾಂಗ್ರೆಸ್ ನಾಯಕರು ಲೆಕ್ಕಾಚಾರ ಆಗ್ತಾ ಇದ್ದಾರೆ. ಹೀಗಾಗಿ ಸಿದ್ದರಾಮಯ್ಯನವ್ರನ್ನ ಮತ್ತೆ ಮುನ್ನೆಲೆಗೆ ತರುವಂತಹ ಪ್ರಯತ್ನಗಳು ಕೂಡ ನಡೀತಾ ಇದೆ. ಆದರೆ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದ ಕೆಳಗಿಳಿಸಿರೋದಕ್ಕೆ ಅಹಿಂದ ಸಮುದಾಯದವರು ಖಂಡಿತ ಸಹಿಸ್ಕೊಳ್ಳೋದಿಲ್ಲ. ಅವರು ಎಷ್ಟೇ ಸಿದ್ದರಾಮಯ್ಯನವ್ರನ್ನ ಮುನ್ನೆಲೆಗೆ ತರುವಂಥ ಪ್ರಯತ್ನ ಮಾಡಿದ್ರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಆ ಸಮುದಾಯದ ಮತಗಳು ಬೀಳೋದಿಲ್ಲ ಅನ್ನೋದು ರಾಜಕೀಯ ವಿಶ್ಲೇಷಕರ ಲೆಕ್ಕಾಚಾರ. ಯಾಕಂದರೆ ಸಿದ್ದರಾಮಯ್ಯನವರು ಈ ಹಿಂದೆ 2018ರಲ್ಲಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿತಾರೆ. ಆಗ ಸಮ್ಮಿಶ್ರ ಸರ್ಕಾರ ಬರುತ್ತೆ ಕರ್ನಾಟಕದಲ್ಲಿ. ಕುಮಾರಸ್ವಾಮಿ ಮುಖ್ಯಮಂತ್ರಿ, ಪರಮೇಶ್ವರ್ ಉಪಮುಖ್ಯಮಂತ್ರಿ ಆಗಿರ್ತಾರೆ. ಆ ಸಂದರ್ಭದಲ್ಲಿ ನಡೆದಂತಹ ಬಹುಪಾಲು ಚುನಾವಣೆಗಳಲ್ಲಿ ಕಾಂಗ್ರೆಸ್ ಸೋಲನ್ನು ಅನುಭವಿಸುತ್ತೆ. ಅದರಲ್ಲೂ 2019ರ ಲೋಕಸಭಾ ಚುನಾವಣೆ ಸಿದ್ದರಾಮಯ್ಯನವರೇ ಪ್ರಚಾರ ಕೈಗೊಂಡರೂ ಕೂಡ ಸಿದ್ದರಾಮಯ್ಯನವರ ಅಭಿಮಾನಿಗಳು ಮತ್ತು ಅಹಿಂದ ಸಮುದಾಯ ಕಾಂಗ್ರೆಸ್ಗೆ ಓಟ್ ಹಾಕೋದಿಲ್ಲ. ಕರ್ನಾಟಕದಲ್ಲಿ ಇತಿಹಾಸದಲ್ಲೇ ಮೊದಲ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಬಹಳ ಹೀನಾಯ ಸ್ಥಿತಿಯನ್ನು ತಲುಪಿಬಿಡುತ್ತೆ. ಕೇವಲ ಒಂದೇ ಒಂದು ಕ್ಷೇತ್ರದಲ್ಲಿ ಮಾತ್ರ ಗೆಲ್ಲುತ್ತೆ, ಅದು DK ಸುರೇಶ್ ಅವರು. ಸಿದ್ದರಾಮಯ್ಯನವರೇ ಮಂಡ್ಯಗೆ ಹೋಗಿ ಪ್ರಚಾರ ಮಾಡಿರ್ತಾರೆ, ಮೈಸೂರಲ್ಲಿ ಪ್ರಚಾರ ಮಾಡ್ತಾರೆ, ತುಮಕೂರು ಎಲ್ಲ ಜಿಲ್ಲೆನಲ್ಲೂ ಪ್ರಚಾರ ಮಾಡಿ ಕಾಂಗ್ರೆಸ್ ಮತ್ತು JDS ಮೈತ್ರಿ ಅಭ್ಯರ್ಥಿಗಳಿಗೆ ಓಟ್ ಕೊಡಿ ಅಂತ ಅಷ್ಟು ಕೇಳಿಕೊಂಡ್ರೂ ಕೂಡ ಆ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕೋದಿಲ್ಲ. ಯಾಕಂದರೆ ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿಲ್ಲ. ಅವರೇ ಮುಖ್ಯಮಂತ್ರಿ ಆಗದೆ ಇದ್ಮೇಲೆ ನಾವು ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಬೇಕು ಅಂತ ಅವತ್ತು ಜನ ಕಾಂಗ್ರೆಸ್ ವಿರುದ್ಧ ಓಟ್ ಹಾಕಿದರು. ಈಗಲೂ ಅಂತಹದ್ದೇ ಪರಿಸ್ಥಿತಿ ಬರುತ್ತೆ. ನಾವು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರಲಿ ಅಂತ ಕಾಂಗ್ರೆಸ್ಗೆ ಓಟ್ ಹಾಕಿದ್ವಿ, ಆದರೆ ಇವರು ಸಿದ್ದರಾಮಯ್ಯನವ್ರನ್ನ ಅನ್ಯಾಯವಾಗಿ ಕೆಳಗಿಳಿಸಿದ್ರು. ಸಿದ್ದರಾಮಯ್ಯನವ್ರು ಓಟ್ ಹಾಕೋದು ಬೇಡ ಅಂತ ಏನಾದರೂ ಅಹಿಂದ ಸಮುದಾಯದವರು ತೀರ್ಮಾನ ಮಾಡಿಕೊಂಡಿದ್ದೇ ಆದರೆ ಮುಂದೆ ನಡೆಯುವಂತಹ ಉಪಚುನಾವಣೆಗಳಲ್ಲಿ ಮತ್ತು ಲೋಕಲ್ ಬಾಡಿ ಚುನಾವಣೆಗಳಲ್ಲಿ ಕಾಂಗ್ರೆಸ್ಗೆ ಸೋಲು ಕಟ್ಟಿಟ್ಟ ಬುತ್ತಿ ಅಂತ ಇದ್ದಾರೆ ರಾಜಕೀಯ ವಿಶ್ಲೇಷಕರು.
आदरणीय सिद्धारमैया साहब। ನಿಲ್ಸಿ ನಿಲ್ಸಿ. ನಿಲ್ಸ್ರಪ್ಪ, ನಿಲ್ಸಿ. ನಮ್ಮೆಲ್ಲರ ನಿಲ್ಸ್ರಿ, ಕೂತ್ಕೊಳ್ರಿ.